ಇವತ್ತಿನ ಈ ಸಂಚಿಕೆಯಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ತಿರದಲ್ಲಿರುವಂಥ ಸ್ವಾಮಿನಾರಾಯಣ ಮಂದಿರದ ದಿವ್ಯವಾದ ದರ್ಶನವನ್ನು ನಿಮ್ಮೆಲ್ಲರಿಗೂ ಮಾಡಿಸುತ್ತಾ ಎಲ್ಲರಿಗೂ ಕೂಡ ಸ್ವಾಮಿನಾರಾಯಣ ಮಂದಿರ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಸ್ವಾಮಿನಾರಾಯಣ ಮಂದಿರ, ಯಾವ ರೀತಿಯಾಗಿ ಗುಜರಾತ್ನಲ್ಲಿ ಸ್ವಾಮಿನಾರಾಯಣ ಮಂದಿರ ನಿರ್ಮಾಣ ಯಾವ ಆಗಿದೆ ಎನ್ನುವುದರ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡಿಕೊಂಡು ಬನ್ನಿ. ಇದು ನೀಲಕಂಠಧಾಮ, ಗುಜರಾತಿನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ತಿರದಲ್ಲಿ ಇರುವಂತ ಅಂದರೆ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಸ್ವಾಮಿ ನಾರಾಯಣ ಮಂದಿರದ ಸುಂದರವಾದಂಥ ಸ್ವಾಮಿ ನಾರಾಯಣ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇದಕ್ಕೆ ನೀಲಕಂಠಧಾಮ ಎಂದು ಕರೆಯುತ್ತಾರೆ. ಗುಜರಾತಿನ ಸುಂದರವಾದಂಥ ಒಂದು ಪರಿಸರದಲ್ಲಿ ಸ್ವಾಮಿ ನಾರಾಯಣ ಮಂದಿರ ತಲೆ ಎತ್ತಿ ನಿಂತಿದೆ ಸ್ನೇಹಿತರೆ. ಸ್ವಾಮಿನಾರಾಯಣ ಅಂದ ತಕ್ಷಣ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಅರಬ್ ಕಂಟ್ರಿಯಲ್ಲಿ ಸ್ವಾಮಿನಾರಾಯಣ ಮಂದಿರ ಉದ್ಘಾಟನೆ ಮಾಡಿದರು. ಅಲ್ಲಿ ನೋಡಿದಾಗ ಎಷ್ಟು ಮನೋಹರವಾಗಿತ್ತು. ಭಾರತೀಯ ಸಂಪ್ರದಾಯದ ಪ್ರಕಾರ, ಸನಾತನ ಸಂಪ್ರದಾಯದ ಪ್ರಕಾರ ಭಾರತದ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಅರಬ್ ಕಂಟ್ರಿಯಲ್ಲಿ ಸುಂದರವಾದ ಸ್ವಾಮಿನಾರಾಯಣ ಮಂದಿರ ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನು ಕೇಳಿದಾಗ ಬಹಳ ಸಂತೋಷ ಆಯಿತು. ಅಂಥ ಸ್ವಾಮಿನಾರಾಯಣ ಮಂದಿರ ಭಾರತದಲ್ಲಿದೆಯಾ, ಅದರಲ್ಲೂ ಕೂಡ ಗುಜರಾತದಲ್ಲಿದೆ ಅಂತನ್ನುವಂಥ ವಿಷಯ ಕೇಳಿದಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ನಾವು ಕೂಡ ಪ್ರವಾಸಕ್ಕೆ ಹೋಗಿದ್ವಿ. ಅಲ್ಲೇ ಹತ್ತಿರದಲ್ಲಿ 45 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ವಾಮಿನಾರಾಯಣ ಮಂದಿರ ನೋಡ್ಕೊಂಡು ಬರೋಣ. ಹೇಗಿದೆ ಸ್ವಾಮಿನಾರಾಯಣ ಮಂದಿರ? ಸುಂದರವಾದಂತಹ ರಾಜಸ್ಥಾನದ ಕಲ್ಲುಗಳಿಂದ ನಿರ್ಮಾಣವಾಗಿದೆ ಸ್ನೇಹಿತರೆ ಸ್ವಾಮಿನಾರಾಯಣ ಮಂದಿರ. ಎತ್ತ ನೋಡಿದರತ್ತ ಭವ್ಯಮಯವಾದಂಥ ವಾತಾವರಣ. ಅಷ್ಟೇ ಅಲ್ಲ, ನಟರಾಜನ ವಿಗ್ರಹದಿಂದ ನಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದೆ ಸ್ನೇಹಿತರೆ. ಪ್ರವಾಸಿಗರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದೆ. ಎತ್ತ ನೋಡಿದರತ್ತ ನಾನಾ ಥರದ ವಿಗ್ರಹಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಅಷ್ಟೇ ಅಲ್ಲ, ಶಿವತಾಂಡವ ವೇದಿಕೆಯ ಮೇಲೆ ಶಿವತಾಂಡವದಲ್ಲಿ ಶಿವನು ಸಾಕ್ಷಾತ್ ನೃತ್ಯವನ್ನು ಮಾಡುತ್ತಿರುವಂಥ ಚಿತ್ರಗಳು, ಸುಂದರವಾದಂಥ ಗಾರ್ಡನ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂತಹ ಸ್ವಾಮಿನಾರಾಯಣ ಮಂದಿರ ನೋಡಲು ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ ಈ ಒಂದು ಸ್ಥಳಕ್ಕೆ ಬಂದಿವಿ ಸ್ನೇಹಿತರೆ. 2023 ಜನವರಿಯಲ್ಲಿ ಸ್ವಾಮಿನಾರಾಯಣ ಮಂದಿರ ನೋಡಲಿಕ್ಕೆ ಬಂದಾಗ ಮಹಾದ್ವಾರ ನೋಡಿ ಎಷ್ಟು ಸಂತೋಷ ಆಯಿತು ಅಂತಂದರೆ, ಎಂಥ ಅದ್ಭುತವಾದ ಕೆತ್ತನೆ ಮಹಾದ್ವಾರದ ಕಟ್ಟಡಕ್ಕೆ ನಿರ್ಮಾಣವಾಗಿದೆ ಸ್ನೇಹಿತರೆ. ಒಳಗಡೆ ಬಂದಾಗ 2 ಆನೆಗಳು ನಮ್ಮನ್ನು ಸ್ವಾಗತವನ್ನು ಕೋರ್ತಾ ಇವೆ ಮಂದಿರವನ್ನು ನೋಡಲು. 2 ಕಡೆಯಲ್ಲೂ ಕೂಡ, ಎಡ ಮತ್ತು ಬಲದಂಡೆಯಲ್ಲಿ ಒಳಗಡೆಯೂ ಕೂಡ ಆನೆಗಳು ನಮ್ಮನ್ನು ಸ್ವಾಮಿನಾರಾಯಣ ಮಂದಿರವನ್ನು ನೋಡಲು ಸ್ವಾಗತ ಕೋರ್ತಾ ಇದ್ದೇವೆ. ಆದರೆ ಒಳಗೆ ನೋಡಿದಾಗ 2 ಅಂತಸ್ತಿನ ಸ್ವಾಮಿನಾರಾಯಣ ಮಂದಿರವಿದೆ. ಸುಮಾರು 10-12 ದೇವಸ್ಥಾನಗಳಿವೆ. ಅದರಲ್ಲಿ ಮುಖ್ಯವಾದಂಥ ದೇವಸ್ಥಾನ ಸ್ವಾಮಿ ನಾರಾಯಣ ಮಂದಿರ ಮತ್ತು ನೀಲಕಂಠಧಾಮ ಎನ್ನುವಂಥ ದೇವಸ್ಥಾನ. ಸುತ್ತಲೂ ಕೂಡ ಸ್ವಾಮಿನಾರಾಯಣ ಮಂದಿರದ ವಾತಾವರಣ ಹೇಗಿದೆ ಅಂತಂದರೆ, ಸುತ್ತಲೂ ಕೂಡ ದೇವಸ್ಥಾನಗಳು ನಿರ್ಮಾಣವಾಗಿದೆ. ಆದರೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಆ ಪುಷ್ಕರಣಿಯ ಮಧ್ಯದಲ್ಲಿ ಸ್ವಾಮಿನಾರಾಯಣ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಹೇಗಿದೆ ನೋಡಲಿಕ್ಕೆ ಅಂದರೆ ಬಹಳ ಸುಂದರವಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಈ ಸ್ವಾಮಿನಾರಾಯಣ ಮಂದಿರದ ಭವ್ಯಮಯವಾದಂಥ ಒಂದು ನೋಟ ನಿಜವಾಗಲೂ ಕೂಡ ಭಾರತೀಯ ಸಂಪ್ರದಾಯ, ಸನಾತನ ಸತ್ಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಯಾವ ರೀತಿಯಾಗಿ ಪ್ರಯತ್ನಗಳು ನಡೆದಿವೆ ಅಂತಂದರೆ ಈ ಒಂದು ಮಂದಿರವನ್ನು ನೋಡಿದಾಗ ಬಹಳ ಸಂತೋಷವಾಯಿತು. ಇಲ್ಲಿಯ ಪೂಜಾ ಪದ್ಧತಿಗಳಾಗಿರಬಹುದು, ಪಾಠ ಪ್ರವಚನಗಳಾಗಿರಬಹುದು. ಅಷ್ಟೇ ಅಲ್ಲ, ಕೆಳಗಡೆ ಅಂತಸ್ತಿನ ಸ್ವಾಮಿನಾರಾಯಣ, ಸಾಕ್ಷಾತ್ ಸ್ವಾಮಿನಾರಾಯಣ ವಿಗ್ರಹ ಯಾವ ರೀತಿಯಾಗಿದೆ ನೋಡೋಣ ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲ ದೇವಸ್ಥಾನದ ಒಳಗಡೆ ಹೋದಿವಿ ಸ್ನೇಹಿತರೆ. ಎಲ್ಲವೂ ಕೂಡ ಒಂದೊಂದು ಕಂಬವೂ ಕೂಡ ಅದ್ಭುತವಾಗಿ ಕೆತ್ತನೆಯಾಗಿದೆ. ನಾವೆಲ್ಲ ಆ ದೇವಸ್ಥಾನವನ್ನು ನೋಡಲು ಹೋದಾಗ ಸಾಕ್ಷಾತ್ ವಿಷ್ಣು ಮಲಗಿರುವ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ನೋಡಿದಾಗ ಬಹಳ ಸಂತೋಷ ಆಯಿತು. ಯಾವ ರೀತಿಯಾಗಿದೆ ಈ ಒಂದು ದೇವಸ್ಥಾನ. ಅಷ್ಟೇ ಅಲ್ಲ, ಒಳಗಡೆ ಸುಂದರವಾದಂತಹ ವಿಗ್ರಹ ಅಭಿಷೇಕವೂ ಕೂಡ ನಡೆದಿತ್ತು. ಅದೆಲ್ಲವುಗಳನ್ನು ಕಣ್ತುಂಬಿಕೊಂಡು ನಾವು ನಟರಾಜನ ವಿಗ್ರಹದ ಕಡೆ, ಅಷ್ಟೇ ಅಲ್ಲ ನೀಲಕಂಠ ಧಾಮದ ಕಡೆ ನೋಡ್ಕೊಂಡು ಬಂದಿವಿ. ಈಗ ನಾವು ನೋಡ್ತಾ ಇದ್ದೀವಲ್ಲ, ಈ ಒಂದು ನೋಟದಲ್ಲಿ ಮಹಾ ನೈವೇದ್ಯ ಹೋಗುತ್ತಿರುವಂಥ ದೃಶ್ಯ ಸ್ನೇಹಿತರೆ. ಎಷ್ಟು ಸುಂದರವಾಗಿ ಆ ಒಂದು
ಮಹಾನೈವೇದ್ಯವನ್ನು ಒಯ್ಯುತ್ತಿರುವಂತಹ ದೃಶ್ಯ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಿ. ಏನೋ ಅದೃಷ್ಟ ಗೊತ್ತಿಲ್ಲ, ಮಹಾನೈವೇದ್ಯದ ಸಮಯದಲ್ಲಿ ನಾವು ಈ ನೀಲಕಂಠ ಧಾಮಕ್ಕೆ ಬಂದಾಗ ಆ ನೈವೇದ್ಯ ಕೂಡ ಒಳಗಡೆ ಹೋಗಿ ಮಹಾಮಂಗಲಾರತಿ ಕೂಡ ಆಗುವಂಥ ಒಂದು ಸಂದರ್ಭದಲ್ಲಿ ನಾವು ಅಲ್ಲೇ ಇದ್ದು ಆ ಒಂದು ನೈವೇದ್ಯ ಮಹಾಮಂಗಲಾರತಿ ಎಲ್ಲವೂ ಕೂಡ ನೋಡ್ಕೊಂಡು ಬಂದಿವೆ. ಇಂತಹ ಸುಂದರವಾದಂತಹ ಸ್ವಾಮಿನಾರಾಯಣ ಮಂದಿರ ಭಾರತದಲ್ಲಿ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಕೂಡ ಇಂಥ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುವಂಥ ಸ್ವಾಮಿನಾರಾಯಣ ಸಂಸ್ಥೆಯ ಕುರಿತು ಓದಿದಾಗ ಮತ್ತೆಷ್ಟು ಹೆಮ್ಮೆ ಅನಿಸ್ತು. ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಭಾರತೀಯ ಸನಾತನ ಸತ್ಯ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಕೊಂಡೊಯ್ಯುತ್ತಿರುವಂತಹ ಸ್ವಾಮಿನಾರಾಯಣ ಸಂಸ್ಥೆ ಮಾಡುತ್ತಿರುವ ಕಾರ್ಯ ದೇಶಗಳೆಲ್ಲ ಕೂಡ ಶ್ಲಾಘನೀಯವಾಗಿದೆ ಸ್ನೇಹಿತರೆ. ನಾವೆಲ್ಲ ಕರ್ನಾಟಕದಿಂದ ಗುಜರಾತಿನ ಈ ಒಂದು ಸುಂದರವಾದ ಸ್ಥಳಕ್ಕೆ ಹೋದಾಗ ಸ್ವಾಮಿನಾರಾಯಣ ಮಂದಿರದ ಭವ್ಯವಾದಂಥ ಈ ಒಂದು ಮಂದಿರ ನೋಡಿ ಸಾರ್ಥಕತೆಗೆ ಜನ್ಮ ಎನ್ನುವಂತಹ ಮನಸ್ಸಿಗೆ ಸಮಾಧಾನವಾಯಿತು. ನಾವೆಲ್ಲ 25-30 ವಿದ್ಯಾರ್ಥಿಗಳೊಂದಿಗೆ ಗುಜರಾತಿನ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋದಾಗ ಅಲ್ಲೇ ಹತ್ತಿರದಲ್ಲೇ ಇರುವಂತಹ ಈ ಒಂದು ಸ್ವಾಮಿನಾರಾಯಣ ಮಂದಿರದ ಸುಂದರವಾದ ನೋಟವನ್ನು ನೋಡಿ ಇಡೀ ಗುಜರಾತ್ ಪ್ರವಾಸದಲ್ಲಿ ಅತ್ಯದ್ಭುತವಾದಂತಹ ಒಂದು ಯಾತ್ರೆಯಾಗಿ ಸ್ವಾಮಿನಾರಾಯಣ ಮಂದಿರ ಕಂಗೊಳಿಸಿತು ಸ್ನೇಹಿತರೆ. ಎಷ್ಟು ಸಂತೋಷ ಆಯಿತು ಅಂತಂದರೆ ಸಂತೋಷಕ್ಕೆ ಪರಿಯೇ ಇರಲಿಲ್ಲ. ಅಂತಹ ಸ್ವಾಮಿನಾರಾಯಣ ಮಂದಿರ ನಾವೆಲ್ಲ ವಿದ್ಯಾರ್ಥಿಗಳನ್ನು ನೋಡಿದ್ದೀವಿ. ಇಂತಹ ಐತಿಹಾಸಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.